ಸೀತೆಯನ್ನು ಕಾಡಿ ಕಳಿಸ್ಕೊಡುದು ಲಕ್ಷ್ಮಣ ಹತ್ರ. ಹೋ ಹೋ ಹೋ. ಅದರಲ್ಲಿ ಸೀತೆಯನ್ನು ಕೊಂದು ಬಾ ಅಂತ ಕಳುವಿ ಕೊಡ್ತಾನೆ. ಅದರಲ್ಲಿ ಇದ್ರಲ್ಲಿ ಹಾಗಲ್ಲ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ. ಯಾವ್ದ್ರಲ್ಲಿ? ಇವರ ಕಥೆಯಲ್ಲಿ? ಹೌದು, ಇವರ ಲವಕುಶಕಾಲದಲ್ಲಿ ಕೊಂದೇ ಬಾ ಅಂತ ಹೇಳಿ. ಆಮೇಲೆ ಈ ನಳದ ಮೆಂತಿ ಪ್ರಸಂಗವೂ ಹಾಗೆ ನಮ್ಮನ್ನು ತಿದ್ದಿದವರು ಅವರೇ, ಹಿರಿನಾಯಕರೇ. ಹೌದು. ಆಮೇಲೆ ಎಮ್ಮೆ ನಾಯಕರು. ಮಂದತ್ತಿ ಮೇಳದಲ್ಲಿಯೂ ಖುಷಿ ಕೊಟ್ಟಿದೆ, ಮಾನುಕಟ್ಟೆ ಮೇಳದಲ್ಲೂ ಹಾಗೆ ತುಂಬಾ ಖುಷಿ ಕೊಟ್ಟಿದೆ. ಕೆಲವು ವೇಷಗಳು ಇವತ್ತಿಗೂ ಅವ್ರನ್ನವ್ರು ನಮ್ಮದ್ ನೆನಪು ಮಾಡ್ತಾರೆ ಮಾನುಕಟ್ಟೆಯಲ್ಲಿ. ಹೌದೌದು, ಈ ತರ ಒಂದು ಪಾತ್ರ. ಹೌದೌದು, ಇಂಥ ಪಾತ್ರ ಮಹಾಬಲ ಆಯ್ಕೆ ಮಾಡ್ತಾ ಇದ್ದ ಅಂತ. ಯಾವ ರೀತಿ ಸರ್? ಒಂದು ಯಾವ ತರದ ಪಾತ್ರಗಳು? ಒಂದು ಭಾವುಕ ಆಯ್ತಲ್ಲ, ಒಂದು ಭಾವುಕ. ಕಂದರ ಭೀಷ್ಮೋತ್ಪತ್ತಿಯಲ್ಲಿ ಪಟ್ಟಾಭಿಷೇಕರ ಮಂತಾರೆ. ಆಮೇಲೆ ಲವಕುಶ ಕಾಳಗ ಅಂತ ಒಂದು ಬರ್ತದೆ. ಅದು ಈ ಕುಶಲವಲ್ಲ, ಈಗ ಆಡ್ತಾ ಇದ್ರಲ್ಲ ಲವಕುಶ. ಅದಲ್ಲ, ಲವಕುಶ ವಿಭೀಷಣನ ಕತೆ ಬರುತ್ತೆ. ವಿಭೀಷಣ ಶೂರ್ಪನಖಿ ಕತೆ ಎಲ್ಲ ಬರುತ್ತೆ. ಅದು ರಾಮಾಯಣವೇ ಅದು. ಆದ್ರೆ ನಮ್ಮ ಹಟ್ಟಿಂಗಡಿ ರಾಮ ಭಟ್ರು ಅಂತ ಒಬ್ರು ಬರ್ತಿದ್ದ. ರಾಮಾಯಣದೇ ಕತೆ ಅಂತ. ರಾಮಾಯಣದೇ ಕತೆ. ಅದ್ರಲ್ಲಿ ಸ್ವಲ್ಪ ಅರ್ಲು ಉಂಟು. ಇದ್ರಲ್ಲಿ ಕುಶಲವದಲ್ಲಿ ಲವ ಸಣ್ಣವ, ಕುಶ ದೊಡ್ಡವ. ಅದ್ರಲ್ಲಿ ಅವರು ಲವ ದೊಡ್ಡವ, ಕುಶ ಸಣ್ಣವ ಅಂತ ಮಾಡಿದ್ರು. ಮತ್ತೆ ಅವರು ಅವಳಿ ಮಕ್ಕಳಲ್ಲ, ಅವ್ರು ಬರೋದು ಪ್ರಸಂಗದಲ್ಲಿ ಅವಳಿ ಮಕ್ಕಳಲ್ಲ. ಆಶ್ರಮದಲ್ಲಿ ಇದ್ದಾಗ ಲವನನ್ನು ಹಿಡಿದ್ರು. ಅವ್ರು ಹಿಡ್ದಾಗ ಮಗುವಿನ ಲವಲವಿಕೆಯನ್ನು ನೋಡಿ ಲವ ಅಂತ ಹೆಸರಿಟ್ರು. ಒಂದೇ ಸ್ನಾನ ಮಾಡ್ಲಿಕ್ಕೆ ವನದಲ್ಲಿರ್ತಾರೆ. ಸ್ನಾನ ಮಾಡ್ಲಿಕ್ಕೆ ಸೀತೆ ಹೋಗುವಾಗ ಮಂಗಗಳೆಲ್ಲ ಮರಿಯನ್ನು ಹಿಡ್ಕೊಂಡು ಕವಚಿಕೊಂಡು ಆಚೆ ಹಾರುವುದನ್ನು ಕಂಡು ಈ ಸೀತೆ ಏನ್ ಮಾಡಿದ್ಲು, ಅಯ್ಯೋ ಪ್ರಾಣಿಗಳಿಗೆ ಇಷ್ಟು ಪ್ರೀತಿ ಉಂಟು ಮಕ್ಕಳ ಮೇಲೆ, ಮರಿಗಳ ಮೇಲೆ, ನನ್ನ ಮಗು ನಾನಲ್ಲೇ ಬಿಟ್ಟು ಬನ್ನಲ್ಲ ಅಂತ ಹೇಳಿ ಪುನಃ ಆಶ್ರಮಕ್ಕೆ ಬಂದು ತೊಟ್ಟಿಲಲ್ಲಿ ಮಗುವನ್ನು ಎತ್ತಿಕೊಂಡು ಬರಲ್ಲ ಅವಳು. ವಾಲ್ಮೀಕಿ ಗೊತ್ತಿಲ್ಲ. ಹೀಗೆ ನೋಡುವಾಗ ತೊಟ್ಟಿಲಲ್ಲಿ ಮಗು ಇಲ್ಲ. ಸೀತೆ ಬಂದು ಬೊಬ್ಬೆ ಹೊಡಿತಾಳೆ ಈಗ ಅಂತ ಹೇಳಿದು ಕುಶದಿಂದ ಒಂದು ಮಗುವನ್ನು ತಯಾರು ಮಾಡಿದ್ರು. ಯಾವ್ದ್ರಿಂದ? ಕುಶ ದರ್ಬೆ ಉಂಟು, ದರ್ಬೆಯಿಂದ. ಹೌದು, ದರ್ಬೆಯಿಂದ ಒಂದು ಮಗುವನ್ನು ತಯಾರು ಮಾಡಿದ್ರು. ಅದಕ್ಕೆ ಕುಶ ಅಂತ ಹೆಸರು. ಅವಳು ಸ್ನಾನ ಮಾಡಿ ಬರುವಾಗ ಮಗುವನ್ನು ಇಟ್ಕೊಂಡು ತೊಟ್ಲಲ್ಲಿ ಮತ್ತೊಂದು ಮಗು ಉಂಟು. ಅವ್ರ ಕಥೆಯಲ್ಲಿ ಹೇಗೆ ಬರ ಆತರ. ಹೌದು, ರಾಮನ ಮಕ್ಕಳಲ್ಲ. ಅಲ್ಲ, ಅವರು ಬೇಟೆಗೆ ಹೋಗುದು. ವಿದ್ಯೆ ಕಲ್ತಾದ ನಂತರ ಬೇಟೆಗೆ ಹೋಗ್ತಾರೆ ಲವಕುಶರು. ಶೂರ್ಪನಖಿ ನೋಡ್ತಾಳೆ. ಹೌದು, ಅದಕ್ಕೂ ಮೊದ್ಲು ರಾಮ ಲಕ್ಷ್ಮಣ ಬೇಟೆಗೆ ಹೋಗುದು. ಸೀತೆ ಕಾಡಿಗೆ ಹೋಗೋ ಮೊದ್ಲು ರಾಮ ಲಕ್ಷ್ಮಣ ಬೇಟೆಗೆ ಹೋಗುದು. ಆ ಕಥೆಯಲ್ಲಿ, ಅವ್ರ ಕಥೆಯಲ್ಲಿ ಬೇಟೆಗೆ ಹೋದಾಗ ಶೂರ್ಪನಖಿ ಇವರಿಬ್ಬರನ್ನು ನೋಡುದು. ಹಾಗಾದ್ರೆ ಸೀತೆ ಅರಮನೆಯಲ್ಲಿ ಒಬ್ಳೇ ಇದ್ದಾಳೆ. ಆಗ ರಾಜರಾಮ ಬೇಟೆಗೆ ಬರುವಾಗ ಸೀತೆ ಒಬ್ಳೇ ಅರಮನೆ ಇದ್ದಾಳೆ. ಏನಾದ್ರೂ ಅವಳನ್ನು ವಂಚಿಸ್ಬೇಕೀಗ, ಗಂಡ ಹೆಂಡತಿ ಬಿರುಕು ತಂದು ಹಾಕ್ಬೇಕು ಅಂತ ಅವಳು ಒಂದು ಮುದಿ ಯೋಗಿನಿಯಾಗಿ ಅಲ್ಲಿಗೆ ಹೋಗ್ತಾಳೆ. ಸೀತೆ ಇದ್ದಲ್ಲಿ ಸೀತೆ ಉಪಚಾರ ಮಾಡ್ತಾಳೆ. ನಾವು ಯಾರು ಪರಿಚಯ ಆಗ್ಲಿಲ್ಲ ನನಗಂತ ಕೇಳ್ತಾಳೆ. ಆಗ ಇವಳು ಬೇರೆ ಉತ್ತರ ಕೊಡ್ತಾಳೆ. ಎಂತ ಹೇಳ್ತೇನೆ ನೀನು, ಈಗ ನೀನು ರಾಜಮಾತೆ ಅಲ್ವಾ, ಮಹಾರಾಣಿ ಅಲ್ವಾ, ಎಲ್ಲ ನೆನ್ಪಿಡ್ತೆ. ನೀನು ಚಿತ್ರಕೂಟದಲ್ಲಿರುವಾಗ, ವನವಾಸದಲ್ಲಿರುವಾಗ ನಿನ್ನ ಜೊತೆಯಲ್ಲಿ ಇದ್ದವಳು, ನಾನು ನಿನ್ನ ಸೇವೆ ಮಾಡ್ಕೊ ಇದ್ದವಳು ಅಂತ ಸುಳ್ಳು ಹೇಳಿಬಿಟ್ಟು. ಆಯ್ತು, ಏನ್ ಮಾಡ್ಕೊಂಡಿದ್ದೆ ಈಗ ಕೇಳ್ತಾಳೆ. ಭಿಕ್ಷೆ ಬೇಡ್ಕೊಂಡು. ಇಲ್ಲಿಗೆ ಯಾಕೆ ಬಂದೆ? ಬರಿಗೈಲಿ ಭಿಕ್ಷೆ ಬೇಡಿದ್ರೆ ಯಾರು ಏನ್ ಕೊಡ್ತಾರೆ ನಮ್ಗೆ? ಅದಕ್ಕೆ ಏನಾದ್ರೂ ಒಂದು ವಿಶೇಷ ವಸ್ತು ನಮ್ಮ ಕೈಯಲ್ಲಿದ್ರೆ ಅದನ್ನ ನೋಡಿ ಆದ್ರೂ ಖುಷಿಪಟ್ಟು ಯಾರಾದ್ರೂ ಏನಾದ್ರು ಕೊಡ್ತಾರೆ. ಅದು ನಿನ್ನಿಂದ ಒಂದು ಸಹಾಯ ಆಗ್ಬೇಕು ಹೇಳ್ತಾಳೆ. ಆಗ ವನವಾಸ ಎಲ್ಲ ಮುಗಿದ ಮೇಲೆ ಈ ಸೀತೆ ಕಥೆ ಹೇಳ್ತಾಳೆ. ಆಗ ಸೀತೆ ಏನ್ ಮಾಡ್ತಾಳೆ, ನಿನ್ಗೇನಾಗ್ಬೇಕು ಅಂತ ಕೇಳ್ತಾಳೆ. ನನ್ಗೆ ರಾವಣನ ಭಾವಚಿತ್ರವಂತ ಬೇಕು. ರಾವಣ? ಹೌದು, ಅದನ್ನೊಂದು ಬಿಡಿಸಿಕೊಳ್ಳು ಅಂತ ಕೇಳ್ತಾಳೆ ಅವಳು. ಆಗ ಇವಳು ನಾನು ಅವನ ಮುಖ ನೋಡ್ಲಿಲ್ಲ. ನಾನು ಅಶೋಕವನದಲ್ಲಿ ಇದ್ದಲ್ಲಿಯೂ ಅವನ ಮುಖ ಕಂಡದ್ದಿಲ್ಲ. ಅವನು ಹೇಗಿದ್ದಾನೋ ಗೊತ್ತಿಲ್ಲ. ಅವನು ಉಂಗುಷ್ಟವನ್ನು ನೋಡಿದ್ದೇನೆ ನಾನು ಅವ ನನ್ನ ಮುಂದೆ ಮಾತಾಡುವಾಗ. ಮತ್ತೆ ಮುಖ ನೋಡಿ ನನಗೆ ಗೊತ್ತಿಲ್ಲ. ಸೀತೆ ಹೇಳಿ, ಸೀತೆ ಅಂತ ಸಾಕು ಅಷ್ಟೇ ಬಿಡಿಸಿ ಕೊಡುವ ಅಂದ್ಲು. ಉಂಗುಷ್ಟ ಮಾತ್ರ, ಉಂಗುಷ್ಟ ಅದೊಂದು ಚಿತ್ರ ಬಿಡಿಸಿ ಕೊಟ್ರು. ಅದನ್ನ ಇಡೀ ರಾವಣ ಮಾಡಿಸ್ಕೊಂಡ್ರು ಅವಳು ಮಾಯೆಯಿಂದ.
ಮೈಂಡ್ ಮಾಡ್ಕೊಂಡು ಅದನ್ನ ಹೊತ್ಕೊಂಡು ಹೋಗ್ಬೇಕಾಗ್ತಿಲ್ಲ, ನಮ್ಗೊಂದು ಜೀವಕಲೆ ಕೊಡು ಅಂದ್ರು ಸೀತೆ. ಆ ಜೀವಕಲೆ ಕೊಡು ಅಂದಾಗ ಆಯ್ತು, ಜೀವಕಲೆ ಕೊಟ್ಟೆ, ಜೀವ ಆಯ್ತು. ಅದು ಜೀವ ಆದ್ಮೇಲೆ ಇದು ಯಾರ್ಯಾರು ಕೈಯಿಂದ ಸಾಯ್ಬಾರ್ದು, ಇಂಥವ್ರಿಂದೇ ಸಾಯ್ಬೇಕು ಅಂತ ಒಂದು ವಾರ ಕೊಡು ಅಂತ ಸ್ವಲ್ಪ ಕೇಳು. ಆಗಲಿ ದರಿಯುಳು ಲಕ್ಷ್ಮಣನಿಂದ ಅಲ್ಲದೆ ಬೇರೆ ಯಾರಲ್ಲೂ ಸಾವಿಲ್ಲ ಅಂತ ವರ ಕೊಟ್ಬಿಟ್ರು. ವರ ಕೊಟ್ಟ ನಂತರ ಅವಳು ಅಲ್ಲಿ ಅದನ್ನ ಬಿಟ್ಟು ಹಾರಿಬಿಟ್ರು. ಶೂರ್ಪನಖಿ ಲಕ್ಷ್ಮಣ ನಿನ್ ತಲೆ ಮೇಲೆ ಹಾಕೋ ಅಂದಾಡಿ. ಅಲ್ಲಿ ಬೇಟೆ ಮುಗಿಸಿ ರಾಮ ಲಕ್ಷ್ಮಣ ಅರಮನೆಗೆ ಬಂದಾಯ್ತು. ಇವಳು ಅಂತ ಸೀತೆ ಅಂತ ಬರ್ದಲ್ಲಿ ರಾವಣನ ಭಾವಚಿತ್ರ ಇದ್ದ ರಾಮ ಏನ್ ತಿಳಿಬೇಕ ಅಲ್ಲ, ಇವಳು ಗಡಿಬಿಡಿ ಆಗಿಬಿಟ್ರು. ಭಾವಚಿತ್ರವನ್ನು ತಾನು ಕೂತ್ಕೊಳ್ಳೋ ಮಂಚದೊಡಿ ಹಾಕಿ ರಾಮ ಬಂದ ನಂತರ ಇವಳು ಸ್ವಾಗತ ಮಾಡ್ಲಿಕ್ಕೆ ಹೋದ್ಲು. ಹೋಗುವಾಗ ಕಣ್ಣಲ್ಲಿ ನೀರು ಸುಳ್ತಾ ಇತ್ತು, ಏನು ಯೋಚನೆ ಮಾಡ್ತಾ ಇದ್ವಿ. ಏನಾಯ್ತು ಅಂತ ಕೇಳ್ತಾವ ರಾಮ, ಯಾಕೆ ಹೀಗೆ ಅಂತ. ಆಗ ಇವಳು ಹೇಳ್ತಾಳೆ, ನಾವು ವನವಾಸದಲ್ಲಿದ್ದಾಗ ರಾವಣನ ನನ್ನ ಕತ್ಕೊಡೋದ್ನಲ್ಲ, ನೀವು ಇವತ್ತು ಬೇಟೆಗೆ ಹೋದದ್ದು, ಆ ದಿನ ಜಿಂಕೆ ನೆಪದಿಂದ ಹೋದ, ಆ ಕತೆ ನೆನಪಿಗೆ ಬಂತು ನನಗೆ, ಹಾಗಾಗಿ ಸ್ವಲ್ಪ ಬೇವರಿದೆ ಅಂತೇಳಿ. ಆಯ್ತು, ಅದು ಬಿಟ್ಟು ಬಿಡ ಆದ ಕತೆ ಅಂತೇಳಿ ಬಂದು ಗಂಡ ಹೆಂಡತಿ ಮಂಚದ ಮೇಲೆ ಕೂತ್ಕೊಳ್ತಾರೆ. ಒಡಿಯಲ್ಲಿ ಶಬ್ದ ಆಗುತ್ತೆ. ಶಬ್ದ ಆದಾಗ ಲಕ್ಷ್ಮಣನ ಕತ್ತಿಗೆ ಹೇಳ್ತಾನೆ ರಾಮ, ನೋಡಪ್ಪ ಮಂಚದಲ್ಲಿ ಏನೋ ಶಬ್ದ ಆಗ್ತಾ ಇದೆ, ಏನ್ ನೋಡುವಂತ. 14 ಲೋಕದ ಭಾರ ನೀವು ಹೊತ್ತವ್ರು, ನಿಮ್ಮ ಭಾರ ತಡೀಲಿಕ್ಕಾಗಲಿ ಮಂಚ ಶಬ್ದ ಮಾಡ ಒಪ್ಪುದಿಲ್ಲ ರಾಮ. ನಾನು ಯಾವಾಗ್ಲೂ ಕೂತ್ಕೊಳ್ಳು ಮಂಚ, ಇಲ್ಲಿವರೆಗೆ ಹೀಗಾಗ್ಲಿಲ್ಲ, ನೋಡು ಅಂತ ಲಕ್ಷ್ಮಣ ನೋಡೋದಿಲ್ಲ. ಇವನೇ ನೋಡಿ ಅಲ್ಲ ಭಾವಚಿತ್ರ ತೆಗೆದು ಹೇಳ್ತೇನೆ ಕಾಡಿ ಕಳಿಸ್ಕೊಡುದು ಲಕ್ಷ್ಮಣ ಅಂತ. ಅದರಲ್ಲಿ ಸೀತೆಯನ್ನು ಕೊಂದು ಬಾ ಅಂತ ಕಳುವಿ ಕೊಡ್ತಾನೆ. ಅದರಲ್ಲಿ ಇದ್ರಲ್ಲಿ ಹಾಗಲ್ಲ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ. ಯಾವ್ದ್ರಲ್ಲಿ? ಇವರ ಕಥೆಯಲ್ಲಿ? ಹೌದು, ಇವರ ಲವಕುಶಕಾಲದಲ್ಲಿ ಕೊಂದೇ ಬಾ ಅಂತ ಹೇಳಿ ಅವ ಹೋಗಿ ಅಲ್ಲಿ ಕಾಡಿಕೊಂಡಾಗಿ ಕೊಲ್ಬೇಕಂತ ಕತ್ತಿ ಎತ್ತಿದಾಗ ಕತ್ತಿಯಲ್ಲಿ ಗರ್ಭಪಿಂಡ ಹೊಳಿತಾರೆ. ಅವಳು ಹೊಟ್ಟೆ ಒಳಗಿದ್ದ ಈ ಸರಿ ಎಲ್ಲ ಶಿಶುಹತ್ಯೆ ಮಾಡುದು ಅಂತ ಹೇಳಿ ಅವಳನ್ನಲ್ಲಿ ಬಿಟ್ಟು ರಕ್ತವನ್ನೆಯ ಮರ ಕರೆದು ಕುರುವಿಗಾಗಿ ಅಣ್ಣನ ತೋರಿಸ್ತಾನೆ. ಅಲ್ಲಿ ವಾಲ್ಮೀಕಿ ಬಂದು ಕರ್ಕೊಂಡು ಹೋಗುದು, ಅವ್ರ ಕತೆ ರಕ್ಷಣೆ ಕೊಡುದು. ಕತೆ ಈ ತರ ಬರ್ತಾವ. ಈ ತರ ಬರ್ತದೆ. ಹೌದು. ಆಮೇಲೆ ಅವ್ರು ಬೇಟೆಗೆ ಹೋಗುದು, ವಿಭೀಷಣ ಸುಗು ತುಂಬಾ ಉಂಟಲ್ಲ, ಸಮಯ ಆಗ್ತಾರೆ. ಹೌದೌದು. ಅಂದ್ರೆ ಯಾರೇನ್ ಹೇಳಿಲ್ಲ ಸರ್ ಆ ಸಮಯದಲ್ಲಿ ಇದನ್ನ ಈಗ ತಿದ್ದುಪಡಿ ಮಾಡಿದ್ವಿ ಯಾಕೆ ಅಂತ ಕೇಳಿದ್ರ? ಯಾರು ಕೇಳಿಲ್ಲ. ಅಂದ್ರೆ ಕುಶಲವೂ ಗೊತ್ತೇ ಇಲ್ಲ, ಬಯಲಾಟದೆಲ್ಲ ಮಾಡುವುದೇ ಇಲ್ಲ ಆವಾಗ. ಹೌದು. ಕುಂದಾಪುರದಲ್ಲಿ ಆಟ ಕಂಬ ಬಂದವರೆಲ್ಲ ಗಲಾಟೆ ಮಾಡಿದ್ರು. ಅದು ಬಿಟ್ಟು ನರಸಿಂಹದಾಸರು ಬಂದಲ್ಲಿ ಕುಶಲವ ಮಾಡಿಸಿದ್ರು, ಗಲಾಟೆ ಮಾಡಿದ್ರು. ಅಂತೇಳಿ ವಕೀಲರು ಬೇಡ ಅಂದ ಕೂಡ ನಾವ್ ಎಲ್ಲರೂ ಒಪ್ಪುದಾ? ಕುಶಲವ ಬೇಡ ಅಂತ ಲವ ಅಣ್ಣ ಅದೇ ಹೇಳಿ ಈ ರೀತಿಯಲ್ಲಿ ವಾದ ಮಾಡ್ತಾರೆ. ಅವರು ನಾವಂದ್ರೆ ನಿಜ ರಾಮಾಯಣದಲ್ಲಿ ಕೃಷ್ಣನೇ ಅಣ್ಣ, ಕೃಷ್ಣನೇ ದೊಡ್ಡ. ಹೌದು. ಇವ್ರ ಕಥೆಯಲ್ಲಿ ಅದಕ್ಕೆ ಗಲಾಟೆ ಆಯ್ತು. ಹೌದೌದು, ಗಲಾಟೆ ಮಾಡಿ. ಯಾರು ಬರುತ್ತೆ ಸರ್ ಅದ ಕತೆ? ಹೊಟ್ಟೆ ಅಂಗಡಿ ರಾಮಭಟ್ರು. ಆಮೇಲೆ ತುಂಬಾ ಪ್ರಸಂಗ ನಡೀತದೆ, ತುಂಬಾ ಬಯಲಾಟದಲ್ಲಿ ತುಂಬಾ ಜೋಡಾಟ ಎಲ್ಲಿ ಉಂಟು ಅಲ್ಲಿ ಆ ಪ್ರಸಂಗ ಉಂಟು. ಈಗ ಆ ಸುದ್ದಿ ಇಲ್ಲ, ಯಾವ ಕಲಾವಿದರಿಗೂ ಗೊತ್ತಿಲ್ಲ ಆ ಪ್ರಸಂಗ. ಅದೇ ನಾನು ನೀವು ಹೇಳಿದ್ಮೇಲೆ ಗೊತ್ತಾದ ಈಗ ಅಂತದ್ದು, ಯಾವ ಕಲಾವಿದರಿಗೂ ಆ ಪ್ರಸಂಗ ಗೊತ್ತಿಲ್ಲ. ಈಗ ಗೊತ್ತಿರ್ತದೆ ರಾಮಾಯಣ ಕತೆ. ಹೌದು, ಒಬ್ರು ಇಬ್ಬರಿಗೆ ಗೊತ್ತಿದ್ರೆ ಬಹಳ ತೊಂದರೆ ಆಗುತ್ತೆ ಅವ್ರಿಗೆ. ಉಳಿದವ್ರಿಗೆ ಗೊತ್ತಿಲ್ಲ, ಕತೆ ಉಳಿದವ್ರಿಗೆ ಒಪ್ಪುದಿಲ್ಲ. ಕಷ್ಟ. ಹೌದು, ಆಗೋತ್ರು ಹಾಗೆ ಎಲ್ಲ. ನಮ್ಮ ಹರಂಜಾಲರು ಒಬ್ರು ಆರ್ಸ್ಪೌಜಿಗೆ ಗೋಪಾಲ್ ಕಣಿಗರು. ಹೌದು. ನಿಮ್ಗೆ ಸರ್ ಈಗ ಹಾಸ್ಯಗಾರರಾಗಿ ತಾವು ಬಂದ್ರಿ, ನಿಮ್ಗೆ ಈಗ ಅನ್ಸ್ತದೆ ಅಂದ್ರೆ ಹಾಸ್ಯಗಾರಕ್ಕಿಂತ ನಾನು ಪುರುಷ ವೇಷ ಮಾಡ್ಕೊಳ್ತೇನೆ ಹಾಗೇನಿದ್ಯಾ? ಇಲ್ಲ, ಆಗ ನಮಗೆ ಪುರುಷರ ಬಗ್ಗೆ ಆಸಕ್ತಿ ಇದ್ದದ್ದು ಹೌದು. ಈಗ ಯೋಚನೆ ಮಾಡಿದ್ರೆ ಹಾಸ್ಯದಲ್ಲಿ ಕೂತದ್ದೇ ಒಳ್ಳೇದ ಅಲ್ಲ. ಪುರುಷರು ಮಾಡ್ಕೊಂಡಿದ್ರೆ ಇಲ್ಲಿವರೆಗೆ ನಾವು ತಿರುಗಾಟ ಮಾಡೋದಿಲ್ಲ, ಕಷ್ಟ ಆಗ್ತದೆ, ಕಷ್ಟ. ಆಮೇಲೆ ಇನ್ನೊಂದು ಮಾತು ಹೇಳುದಿದ್ರೆ ಮಂದತ್ತಿ ಮೇಳ ಹೋಗಿ ನಾವು ತಿರುಗಾಟ ಮಾಡ್ತೇವೆ. ಈಗ ಬೇರೆ ಮೇಳ ಆದ್ರೆ ಕಷ್ಟ. ಈಗ ನೀವು ಯಾಕಂದ್ರೆ ಈಗಿನ ಕಲಾವಿದರು ನಮ್ಮನ್ನು ಹೊಂದ್ಕೊಡುದಿಲ್ಲ, ಈಗ ಹುಡುಗರ ಮಕ್ಕಳೆಲ್ಲ ಹೊಂದ್ಕೊಳ್ಳುದಿಲ್ಲ. ತಿರುಗಾಟವು ಬಹಳ ಕಷ್ಟ. ಹೌದು. ಹಾಗಾಗಿ ಇನ್ನು 1 ವರ್ಷ ತಿರುಗಾಟ ಮಾಡಿ ಮುಕ್ತಾಯ ಮಾಡಿ. ನಿಮ್ಗೆ ಎಷ್ಟು ವರ್ಷ ಸರ್? ನನ್ಗೆ ವರ್ಷ 70 ಆಯ್ತು. 70 ವರ್ಷ ಆಯ್ತು. 70 ವರ್ಷ. 50 ವರ್ಷದ ಮೇಲೆ 54 ವರ್ಷ ಸರ್ವಿಸ್. 54 ವರ್ಷ ಸರ್ವಿಸ್ ಆಯ್ತು. ಹೌದೌದು. ಸರ್ ಅಂದ್ರೆ ಈ ಮಂದರ್ತಿ ಮೇಳದಲ್ಲಿ ಹಾಸ್ಯಗಾರರಾಗಿದ್ರಿ ಬಹಳಷ್ಟು ವರ್ಷಗಳ ಕಾಲ. ಈಗ ಕಮಲಶಿಲೆ ಮೇಳದಲ್ಲಿ ಇದ್ದೀರಿ ಸರ್. ಕಮಲಶಿಲೆ ಮೇಳ ಈಗಿನ ನಿಮ್ಮ ತಂಡ ಕಮಲಶಿಲೆ ಮೇಳದಲ್ಲಿ ಯಾವ ರೀತಿಯ ಪ್ರಸಂಗಗಳು ಬರ್ತದೆ, ಮತ್ತೆ ಯಾವ ರೀತಿ ನಿಮ್ಮ ಪಾತ್ರಗಳು ಹೋಗ್ತದೆ, ಮತ್ತೆ ಯಾವ ಒಂದು ಅದರ ಬಗ್ಗೆ ತಿಳಿಸ್ತೇವೆ. ಈಗ ಪ್ರಸಂಗ ಎಲ್ಲ ಕಲಾವಿದರಿಗೆ ಹೊಂದಿ ಬರುತ್ತಲ್ಲ. ಅಲ್ಲಿ ಇವ ಹೆನ್ನಬೈಲು ವಿಶ್ವನಾಥ ಗಾಣಿಗಿದ್ದು ಕಮಲಶಿಲೆ, ಅವನಿಗೆ ಸರಿಯಾದ ಪ್ರಸಂಗವೂ ಬರ್ತೇವೆ. ವೀರ ಬರ್ಬರಿಕ ಹಾಸ್ಯಗಾತಿಗಾಗಿ ಯಾವ್ದು ಬರುವುದಿಲ್ಲ.